ವೀಕ್ಷಕರೇ ಮತ್ತೊಂದು ಇಂಟ್ರೆಸ್ಟಿಂಗ್ ನ್ಯೂಸ್. ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ನಾನು ಚುನಾವಣೆಗೆ ಸ್ಪರ್ಧೆನೆ ಮಾಡಲ್ಲ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಸಾಕಷ್ಟು ಬಾರಿ ಅವರು ಅದನ್ನು ಪುನರುಚ್ಚರಿಸಿದ್ರು. ಆದರೆ ಈ ಮತ್ತಷ್ಟು ಗೊಂದಲಗಳು ಕೂಡ ನಿರ್ಮಾಣವಾಗಿದ್ವು. ಬೆಂಗಳೂರು ಉತ್ತರದಿಂದ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ತಾರಾ ಅಥವಾ ಯಾವುದು ನನ್ನ ಸೇಫ್ ಕಾನ್ಸ್ಟಿಟ್ಯೂಯೆನ್ಸಿ ಅನ್ನುವ ಪ್ರಶ್ನೆಗಳು ಕೂಡ ಎದುರಾಗಿದ್ವು. ಈಗ ಬೆಂಗಳೂರು ಉತ್ತರದಿಂದ ತುಮಕೂರಿನತ್ತ ಮುಖ ಮಾಡಿದ್ರ ಎಚ್.ಡಿ. ದೇವೇಗೌಡ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ತುಮಕೂರಿನಿಂದ ದೇವೇಗೌಡ ಸ್ಪರ್ಧೆ ಬಹುತೇಕ ಖಚಿತ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತದೆ. ಇವತ್ತು ಅಥವಾ ನಾಳೆ ಅಧಿಕೃತ ಘೋಷಣೆ ಸಾಧ್ಯತೆ ಇದೆ. ತುಮಕೂರಿನಲ್ಲಿ ಪ್ರಬಲ ಅಭ್ಯರ್ಥಿಯ ಕೊರತೆ ಕಾರಣದಿಂದಾಗಿ ಎಚ್.ಡಿ. ದೇವೇಗೌಡ ಅವರು ತುಮಕೂರಿನಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಹಾಕಲಾಗಿದೆ. ತುಮಕೂರು ಜೆಡಿಎಸ್ ನಾಯಕರ ಒತ್ತಡಕ್ಕೆ ಮಣಿದು ಎಚ್.ಡಿ. ದೇವೇಗೌಡ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ವಾಸ್ತವ ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಪರಾಮರ್ಶೆ ಮಾಡೋಣ. ತುಮಕೂರಿನಿಂದ ಸ್ಪರ್ಧಿಸಲು ಎಚ್.ಡಿ. ದೇವೇಗೌಡ ಮುಂದಾಗಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಅತಿ ಹೆಚ್ಚು ಒಕ್ಕಲಿಗರನ್ನ ಹೊಂದಿರುವಂತಹ ಕ್ಷೇತ್ರ ಬೆಂಗಳೂರು ಉತ್ತರ ಕೂಡ ಆಗಿದೆ. ಒಟ್ಟಿನಲ್ಲಿ ಚುನಾವಣೆ ಅಂತ ಬಂದ ಮೇಲೆ ಜಾತಿ ಇಲ್ಲದೆ ಹೋದ್ರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದೇ, ಟಿಕೆಟ್ ಕೊಡೋದೇ ಜಾತಿ ಆಧಾರದ ಮೇಲೆ ಅಂದಾಗಿರುವಾಗ ನಾವು ಈ ಪ್ರಜಾಪ್ರಭುತ್ವ ಜಾತ್ಯತೀತ ಪಕ್ಷ ಅಂತ ಹೇಳೋದ್ರಲ್ಲಿ ಯಾವ ಅರ್ಥ ಇಲ್ಲ ಅನ್ನೋದನ್ನು ಕೂಡ ಪ್ರಜ್ಞಾವಂತ ಮತದಾರರು ಅದನ್ನ ಖಂಡಿತವಾಗ್ಲೂ ಗಮನಿಸ್ತಾರೆ. ವೀಕ್ಷಕರೇ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಯೋಗೇಶ್. ವೆರಿ ಗುಡ್ ಮಾರ್ನಿಂಗ್. ಎಚ್.ಡಿ. ದೇವೇಗೌಡರು ಬೆಂಗಳೂರು ಉತ್ತರದಿಂದ ತುಮಕೂರಿನತ್ತ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರೆ ವಾಸ್ತವ ಅಂಶ ಏನು? ಅದು ಸೇಫ್ ಕ್ಷೇತ್ರ ಅಂತಾನಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಯೋಗೇಶ್? ಈಗಾಗಲೇ ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರು ಏನು ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮತ್ತೆ ಇದು ಕೂಡ ದೇವೇಗೌಡರು ಸ್ವಲ್ಪ ಹಿನ್ನಡೆ ಉಂಟು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಅವತ್ತು ಗೆಲುವನ್ನು ನೋಡ್ಕೊಂಡ್ರೆ ತುಮಕೂರು ತುಂಬಾ ಸೂಕ್ತವಾಗಿದೆ. ಮತ್ತೆ ಇಲ್ಲಿ ಗೆಲುವು ಸಾಧ್ಯ ಅನ್ನೋದು ದೇವೇಗೌಡರ ಕುಟುಂಬ ಮತ್ತೆ ದೇವೇಗೌಡರ ಮತ್ತು ಇಲ್ಲಿನ ಜೆಡಿಎಸ್ ಕಾರ್ಯಕರ್ತರ ಒಂದು ಅಭಿಪ್ರಾಯ. ಹಾಗಾಗಿ ಇಲ್ಲಿ ನಿಂತ್ರೆ ಬಹು ಅಂತರದಿಂದ ಗೆಲುವನ್ನು ಕೂಡ ಸಾಧಿಸಬಹುದು ಅನ್ನೋದು. ಮತ್ತೆ ಇಲ್ಲಿ ಹೆಚ್ಚಾಗಿ ಒಕ್ಕಲಿಗರು ಕೂಡ ಇದ್ದಾರೆ. ಮತ್ತೆ ಏನು ಈ ತುಮಕೂರು ಕ್ಷೇತ್ರದಲ್ಲಿ ಸಾಕಷ್ಟು ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಏನು ಈ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಬಾರಿ ಗೆಲ್ಲಿಸನ್ನು ಗೌಡರಿಗೆ ಟಿಕೆಟ್ ತಪ್ಪಿದ ಮೇಲೆ ಅವರೇ ನೇರವಾಗಿ ಬಂದ್ರೆ ಎಲ್ಲರನ್ನ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇಬ್ಬರನ್ನು ಸಮಾಧಾನ ಪಡಿಸಬಹುದು. ಯಾಕಂದ್ರೆ ಡಿ.ಸಿ.ಎಂ. ಪರಮೇಶ್ವರು ಮತ್ತೆ ಮುದ್ದನ್ಮೇಗೌಡರು ಏನು ದೇವೇಗೌಡರು ತುಮಕೂರು ಸ್ಪರ್ಧೆ ಮಾಡಿದ್ರೆ ನಮ್ಮ ಅಭ್ಯಂತರ ಇಲ್ಲ ಅನ್ನೋ ಮಾತು ಈಗಾಗಲೇ ಹೇಳಿರೋದ್ರಿಂದ ಅವ್ರಿಗೆ ಸುಲಭ ಮಾರ್ಗ ಆಗ್ಬಹುದು ಅನ್ನೋದು ಲೆಕ್ಕಾಚಾರಗಳಿದೆ, ರಾಜಕೀಯ ಲೆಕ್ಕಾಚಾರಗಳಿದೆ. ಓಕೆ ಯೋಗೇಶ್, ಈಗ ಮುದ್ದನ್ಮೇಗೌಡರಿಗೂ ಸ್ವತಃ ಬೇಸರ ಆಗಿದೆ, ಇನ್ನು ಡಾಕ್ಟರ್ ಜಿ ಪರಮೇಶ್ವರರಿಗೂ ಕೂಡ ಅಸಮಾಧಾನ ಆಗಿದೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಈ ಬಹಿರಂಗ ಅಸಮಾಧಾನ ಸ್ಫೋಟಗೊಂಡ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ ಇದೆಯಾ? ಅಂದ್ರೆ ಎಚ್.ಡಿ. ದೇವೇಗೌಡರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಏನಾದರೂ ಇದೆಯಾ? ಹೀಗಾಗಿ ತುಮಕೂರಿನಲ್ಲಿ ಈಗಾಗಲೇ ಡಿ.ಸಿ. ಪರಮೇಶ್ವರ್ ಮತ್ತೆ ಮುದ್ದನ್ಮೇಗೌಡರು ಮತ್ತೆ ಅವರ ಬೆಂಬಲಿಗರು ಸಾಕಷ್ಟು ಪ್ರತಿಭಟನೆಗಳ ಮಾಡಿದ್ದಾರೆ ಮತ್ತೆ ಆಕ್ರೋಶನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಈ ಬಾರಿ ಕೂಡ ಈ ಎಲ್ಲಾ ಕ್ಷೇತ್ರದಲ್ಲೂ ಏನು ಹಾಲಿ ಸಂಸ್ಥೆಗೆ ಟಿಕೆಟ್ ಕೊಟ್ಟು ತುಮಕೂರಲ್ಲಿ ಮಾತ್ರ ಕಡೆಗಣಿಸೋದಕ್ಕೆ ದೇವೇಗೌಡರ ಕುಟುಂಬದ ಬಗ್ಗೆ ಈಗಾಗಲೇ ದೇವೇಗೌಡರ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ. ಈಗಾಗಲೇ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಹಾಗಾಗಿ ಜೆಡಿಎಸ್ ಅವರು ಪ್ರಮುಖವಾಗಿ ಒಂದು ಸ್ಪರ್ಧೆ ಮಾಡಬೇಕು ಅಂತ ಆಸೆಗಳು ಏನೋ ಇರುತ್ತೆ. ಎಲ್ಲಿ ದೇವೇಗೌಡರು ಸ್ಪರ್ಧಿಸ್ತಾರೆ ಅನ್ನೋ ಗೊಂದಲ ಇದ್ದಾಗ ಕೂಡ ಅವರು ತುಮಕೂರಿಗೆ ನೇರವಾಗಿ ಆಹ್ವಾನ ಮಾಡಿದ್ರು. ಹಾಗಾಗಿ ಜೆಡಿಎಸ್ ಒತ್ತಡಕ್ಕೆ ಬಂದು ಒಂದ್ ವೇಳೆ ಇನ್ನೂ ಎಲೆಕ್ಷನ್ ತುಂಬಾ ದಿನ ಇರೋದ್ರಿಂದ ಏನೋ ಅಲ್ಲಿವರೆಗೂ ಏನಾದ್ರು ಇಲ್ಲಿನ ರಾಜ್ಯ ಸಂಧಾನಗಳು ಮತ್ತೆ ಮುಖಂಡರನ್ನ ಭೇಟಿ ಮಾಡಿ ದೇವೇಗೌಡರನ್ನ ತಂತ್ರಗಾರಿಕೆ ಮಾಡಿದ್ರೆ ಒಂದಷ್ಟು ಅವರಿಗೆ ಪ್ಲಸ್ ಆಗುವ ಸಾಧ್ಯತೆಗಳಿದೆ. ರಾಘವ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಯೋಗೇಶ್.